ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದ ಇಲ್ಲಿ ವೈಶ್ವಕ ಬಂಡುಬಾಳ ಕೋದುಂಡವ್ರ ಮುಂದೆ ಬಟಾಬೈಲ ಆಗ್ತದ. ಹಾಗಾದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಗಿದೆ ವೈಶ್ವಕ. ಇನ್ನೇನು ಗತಿ ವೈಶ್ವಕ ಅದು ಹೀಗೆ ಬಚಾವಾಗ್ತಾಳೆ. ಚಾರು ಅನ್ಕೊಂಡಾಗೆ ಮಾಡಿಬಿಟ್ಲ. ಈ ಕಡೆ ಚಾರಿ ನಿರ್ಧಾರ ಏನಾಗಿದೆ, ತಮ್ಮ ಬದುಕಿದಾರ ಸತ್ತಿದ್ದಾರೆ, ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುಗೆ ಸತ್ಯ ಗೊತ್ತಾಗಿದೆ, ವೈಶ್ವಕ ಸುಳ್ಳು ಹೇಳಿದಾಳೆ ಅಂತ. ಆದರೆ ಇಡೀ ಮನೆಯವರು ಆ ಮಗು ಮೇಲೆ ಬೆಟ್ಟದಷ್ಟು ಕನಸನ್ನು ಹುಟ್ಟಿದ್ದಾರೆ. ಆದರೆ ಅವರ ಭಾವನೆಗಳಿಗೆ ಚ್ಯುತಿ ತರುವ ಕೆಲಸವಾಗ್ತದೆ. ಇದನ್ನು ಹೇಗಾದರೂ ಮಾಡಿ ಬಯಲುಗೆಳಬೇಕು ಅಂತ ಅನ್ಕೋತಿದ್ದಾಳೆ. ಆದರೆ ಬಯಲುಗೆಳೆದಾಗ ಆಗೋ ನೋವು ಏನು ಅನ್ನೋದು ಕೂಡ ಚಾರುಗೆ ಗೊತ್ತದ. ಯಾಕಂದರೆ ಆ ಮಗುವಿನಲ್ಲಿ ಕೋದಂಡವರಂತೂ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಪರ್ಣನೇ ವಾಪಸ್ ಬರ್ತಿದ್ದಾಳೆ ಅಂತ. ಆ ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ತಾನು ತೀರೇ ಹೋಗ್ಬಿಡ್ತೀನಿ, ಹುಚ್ಚ ಆಗಿಬಿಡ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಆ ಮಗುನ ಹಚ್ಕೊಂಡಿದ್ದಾರೆ ಇಲ್ಲಿ ಕೋದಂಡವರು. ಇನ್ನಾದರೂ ವಿಷಯ ಗೊತ್ತಾದರೆ ಏನಾಗಬಹುದು ಅನ್ನೋದೇ ಇಲ್ಲಿ ಚಾರುಗೆ ಕಳವಳ ಆಗ್ತದೆ. ಇಲ್ಲಿ ಚಾರು ಮನೆಯವರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಲ್ಲಿ ಕಳ್ಕೊಂಡಿರೋ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲಿ ಮತ್ತೊಬ್ಬರ ಸಾವಿಗೆ ಕಾರಣ ಆಗಿದ್ದಾರೆ ಚಾರಿ. ಯಾವಾಗ ಟೊಬ್ಯಾಕೋನ ಮೀಟ್ ಮಾಡಿ ಸತ್ಯವನ್ನ ತಿಳ್ಕೋಬೇಕು ಅಂತ ಚಾರಿ ಪ್ರಯತ್ನ ಪಟ್ಟು ವೈಶ್ವಕ ಮತ್ತು ಮಾನ್ಯತಾ ಬಲೆಗೆ ಟೊಬ್ಯಾಕೋ ಸಿಕ್ಬಿದ್ದಾಯಿತು. ತಮ್ಮ ಮುಖವಾಡ ಬಯಲಾಗಬಾರ್ದು, ತಾವು ಸಿಕ್ಕ ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಟೊಬ್ಯಾಕೋನ ಮುಗಿಸೋಕೆ ಮುಂದಾದ್ರು. ಇವತ್ತು ಟೊಬ್ಯಾಕೋ, ನಾಳೆ ರಾಮಾಚಾರಿನ ಮುಗಿಸೋದೇ ನನ್ನ ಉದ್ದೇಶ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಾನ್ಯತಾ. ಹಾಗಾದ್ರೆ ಇಲ್ಲಿ ಮಾನ್ಯತಾ ಮುಖವಾಡ ಇನ್ನೂ ಕೂಡ ಬಯಲಾಗೋಕೆ ಎಷ್ಟು ಸಮಯ ಬೇಕಾಗುತ್ತೋ. ಯಾಕಂದ್ರೆ ಸತ್ಯ ಹೇಳೋಕೆ ಬಂದಂತಹ ಟೊಬ್ಯಾಕೋ ಇನ್ನಿಲ್ಲವಾಗ್ಬಿಟ್ರು. ಸತ್ಯನ ಹೇಳೇ ತೀರ್ತೀನಿ ಅಂತ ಹೇಳಿದ್ರು. ಜೊತೆಗೆ ಕೃಷ್ಣನಿಗೆ ಬೆನ್ನಿಗೆ ಚೂರಿ ಹಾಕಿದ್ರು, ನಮ್ದವರೇ ಕುತ್ಕೆಗೆ ಹೋದ್ರು. ಒಳ್ಳೆಯವರಾಗಿದ್ದಾರೆ ಅಂತ ನಂಬಿ ಅವರನ್ನ ಕ್ಷಮಿಸಿದ್ರು. ಅದು ನಿಮ್ಮ ಹಿತಶತ್ರುಗಳೇ, ನಿಮ್ಮವ್ರೇ ಅನ್ನೋ ಅಷ್ಟೇ ಸತ್ಯ ಮಾತ್ರ ಗೊತ್ತಿರೋದು ಚಾರಿಗೆ. ಆದರೆ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಚಾರಿಗೆ ತಿಳಿಯತ್ತ ಇದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಬಾರಿ ವೈಶ್ವಕ ರಾಮಾಚಾರಿ ಬಳಿ ಸಿಕ್ಕಿಬಿದ್ದಿದ್ದಾರೆ. ಅಂದು ಕೃಷ್ಣನ ಜೊತೆ ಮಾತನಾಡಿದ ಮಾತುಗಳು ಇನ್ನೂ ಕೂಡ ಚಾರಿಗೆ ನೆನಪಲ್ಲಿದೆ. ಹಾಗಿದ್ರೆ ಅದು ಎಲ್ಲವನ್ನ ಒಗ್ಗೂಡಿಸಿ ಯಾರು ಅನ್ನೋ ಸತ್ಯವನ್ನ ತಿಳಿಯೋ ಪ್ರಯತ್ನ ಮಾಡ್ತಾನೆ ಚಾರಿ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಕೃಷ್ಣನೇ ಸತ್ತಿರೋದ, ಅಲ್ಲಿ ತಿಥಿ ಕಾರ್ಯ ಆಗಿರೋದು ಕೃಷ್ಣದ ಅಂತಾನೆ ಡೌಟ್ ಬರ್ತದೆ. ರಾಮಾಚಾರಿಯಲ್ಲಿ ಸತ್ತಿರೋದು ಕೃಷ್ಣನೇ ಅನ್ಕೊಂಡು ಅಸ್ಥಿನ ಇನ್ನೂ ಕೂಡ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಶತ್ರುಗಳ ಸಂಹಾರ ಆಗಬೇಕು, ಶತ್ರುಗಳ ಸರ್ವನಾಶದ ಜೊತೆಗೆ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಜೊತೆಗೆ ಈ ವಿಶ್ವ ಏನಾದರೂ ತನ್ನ ಮನೆಯವ್ರಿಗೆ ಗೊತ್ತಾದರೆ ಖಂಡಿತ ಅದನ್ನು ತಡೆದುಕೊಳ್ಳುವ ಶಕ್ತಿ ಅವ್ರಿಗೆಲ್ಲ ಅನ್ನೋ ಕಾರಣಕ್ಕೆ ಅವರಿಂದ ಕೂಡ ವಿಶ್ವ ಮುಚ್ಚಿಟ್ಟಿದ್ದಾನೆ. ಆದರೆ ಇನ್ನೆಷ್ಟು ದಿನ ಮುಚ್ಚಿಡ್ಬೋದು? ಆಲ್ರೆಡಿ 15 ದಿನ ಆಗಿದೆ ಅನ್ನೋ ನೋವು ಇನ್ನೂ ಕೂಡ ಬಂದಿಲ್ಲ ಅನ್ನೋ ಕಳವಳ ಮನೆಯವರೆಲ್ಲರಲ್ಲೂ ಕೂಡ ಮನೆ ಮಾಡಿದ. ಆದರೆ ಇಲ್ಲಿ ವೈಶ್ವಕ ಮಾತ್ರ ಯಮುನ ಹತ್ರ ಹೋದವನು ಹೇಗೆ ವಾಪಸ್ ಬರ್ತಾನೆ ಅಂತ ಅನ್ಕೋತಿದ್ದಾಳೆ. ಅದಕ್ಕಿದ್ರೆ ನಿಜವಾಗ್ಲೂ ಕೃಷ್ಣ ಯಮುನ ಹತ್ರ ಹೋದ್ನ ಅನ್ನೋದೇ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಯಾಕಂದರೆ ಪೊಲೀಸ್ ಅವ್ರಿಗೆ ಗೊತ್ತಾಗಿದೆ ಅಂದು ಯಾರನ್ನ ರಾಮಾಚಾರಿ ಹುಡ್ಕೊಂಡು ಬಂದ್ನೋ ಆ ವ್ಯಕ್ತಿ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ಅಂತ. ಯಾಕಂದರೆ ಅವನು ಹೇಳಿರೋ ಮಚ್ಚೆ ಇದ್ಯಾವುದೂ ಕೂಡ ಅವ್ರಿಗೆ ಮ್ಯಾಚ್ ಆಗ್ತಿಲ್ಲ. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈಗೆ ಬರ್ತದಾಗೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಇದು ಕೃಷ್ಣ ಅಲ್ಲ ಬೇರೆಯವ್ರದ್ದು ಅಂತ. ಬೇರೆಯವ್ರ ಬಾಡಿನ ದಫನ್ ಮಾಡಿ ಅಸ್ಥಿನ ಇಟ್ಕೊಂಡಿರೋದು ಕೃಷ್ಣ, ತಿಥಿ ಕಾರ್ಯ ಮಾಡಿದ್ದು ಕೂಡ ಬೇರೆಯವ್ರಿಗೇನೆ. ಆದರೆ ಪೊಲೀಸ್ ಅವ್ರಿಗೆ ಅನುಮಾನ ಇದೆ, ಈ ವ್ಯಕ್ತಿ ಹೇಳ್ತಿರೋ ವ್ಯಕ್ತಿಯಲ್ಲಿ ಅವನ ಬಾಡಿ ಎಲ್ಲಿ ಬಿದ್ದಿದೆ ಅದನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ. ನಿಜ ಅಲ್ವಾ? ಅಲ್ಲಿ ಕೃಷ್ಣನ ಥರ ಬಟ್ಟೆ ಇತ್ತು, ಹಾಗೆ ಆ ಒಂದು ದಾರ ಕೂಡ ಇತ್ತು. ಇದೆಲ್ಲವನ್ನ ನೋಡ್ತಿದ್ರೆ ಕೃಷ್ಣ ಅನಿಸೋದು ಸಹಜ. ಆದರೆ ರಾಮಾಚಾರಿ ಕಟ್ಟಿದ ದಾರನ ಆ ರೌಡಿಗಳು ಅಲ್ಲೇ ಬಿಸಾಡಿದ್ರು. ಬಟ್ ಇಲ್ಲಿ ಹೇಗೆ ಬಂತು ಅದು? ಓಕೆ, ಕೃಷ್ಣನ ಬಟ್ಟೆಗಳನ್ನ ಆ ವ್ಯಕ್ತಿ ಯಾಕೆ ಹಾಕೊಂಡಿದ್ದ? ಇಲ್ಲಿ ಕೃಷ್ಣನ್ನ ಕೂಡಿಟ್ಟಿದ್ದಾರ, ಅವನ ಹೆಸರಲ್ಲಿ ಸಾಯಿಸಿ ಬೇರೆಯವ್ರಿಗೆ ನಂಬಿಕೆ ತೋರಿಸೋ ಕೆಲಸ ಮಾಡ್ತಿದ್ದಾನ ವೈಶ್ವಕ ತಮ್ಮ ಅಂತ ಅನಿಸೋದಂತೂ ಖಂಡಿತವಾಗ್ಲೂ ನಿಜ. ಆದರೆ ಇಲ್ಲಿ ಕೃಷ್ಣ ಅಂತೂ ಸತ್ತಿಲ್ಲ ಅನ್ನೋದು 100% ಶೋ. ಇಲ್ಲಿ ಹೇಗೆ ಕೃಷ್ಣ ರೀ ಎಂಟ್ರಿ ಆಗತ್ತೆ ಅನ್ನೋದೇ ನಾವು ಕಾದು ನೋಡಬೇಕಾಗಿರೋದು. ಜೊತೆಗೆ ಇಲ್ಲಿ ವೈಶ್ವಕ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡು ಇಡೀ ಮನೆ ನಂಬಿದೆ, ಇಡೀ ಮನೆನ ನಂಬಿಸಿ ಇಲ್ಲಿ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡ್ತಿದ್ದಾರೆ ವೈಶ್ವಕ. ಆದರೆ ಇದನ್ನು ಹೇಗಾದರೂ ಮಾಡಿ
ಪತ್ತೆ ಹಚ್ಚಲೇಬೇಕು ಅಂತ ಹಠಕ್ಕೆ ಜುದ್ದಿಗೆ ಬಿದ್ದಂಥ ಚಾರು ಫೈನಲಿ ಪತ್ತೆ ಹಚ್ಚೇ ಬಿಟ್ಲು. ಈ ಕಡೆ ಸಾಲಿಡ್ ಪ್ರೂಫ್ನ ಕಲೆಕ್ಟ್ ಮಾಡಿದಾಳೆ. ಯಾವಾಗ ಇಲ್ಲಿ ವೈಶ್ವಕ ನಡವಳಿಕೆ, ಅವಳು ನಡೆಯೋ ರೀತಿ, ನಡ್ಕೊಳ್ಳೋತನ, ಹುಳಿ ತಿನ್ನಲ್ಲ ಅನ್ನೋದು ಇದೆಲ್ಲವೂ ಕೂಡ ಅನುಮಾನ ಬಂತು. ಯಾವಾಗ ಅವಳು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದೆ ಅಂತ ಸುಳ್ಳು ಹೇಳಿದ್ರು, ಇದೆಲ್ಲವನ್ನ ನೋಡಿದಂಥ ಚಾರುಗೆ ಮೊದಲು ಈ ಒಂದು ವಿಷಯನ ಕೂಲಂಕುಷವಾಗಿ ತಿಳ್ಕೋಬೇಕು ಅಂತ. ಹಾಗಾಗಿ ಪ್ರೆಗ್ನೆಂಟಾ ಇಲ್ವಾ ಅಂತ ತಿಳಿದುಕೊಳ್ಳೋದಕ್ಕೆ ರೂಮ್ಗೆ ಹೋಗ್ತಾಳೆ. ಡಸ್ಟ್ಬಿನ್ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ವೈಶ್ವಕ ಡ್ರಾಮಾ ಮಾಡ್ತಿದ್ದಾಳೆ ಅಂತ. ಅಜ್ಜಿ ಕೊಟ್ಟಿದ್ದ ಪೌಡರ್ ಡಸ್ಟ್ಬಿನಲ್ಲಿರುತ್ತೆ, ಅತ್ತೆ ಕೊಟ್ಟಿದ್ದ ಮಾವಿನಕಾಯಿ ಡಸ್ಟ್ಬಿನಲ್ಲಿರುತ್ತೆ, ಚಾರು ಕೊಟ್ಟಿದ್ದ ಮಾತ್ರೆ ಕೂಡ ಡಸ್ಟ್ಬಿನಲ್ಲಿ ಇರುತ್ತೆ. ಇದೆಲ್ಲ ನೋಡಿದೆ ಗೊತ್ತಾಗ್ಬಿಡುತ್ತೆ ವೈಶ್ವಕ ಡ್ರಾಮಾ ಮಾಡ್ತಿದೆ. ಅಕ್ಕ ಖಂಡಿತ ನೀನು ನಾಟಕ ಮಾಡ್ತಿದ್ಯಾ, ಹಾಗಿದ್ರೆ ಅವತ್ತು ನೀನು ಯಾಕೆ ಈ ರೀತಿ ನಾಟಕ ಮಾಡಿದೆ, ಯಾಕಿಂತ ನಾಟಕ ಮಾಡಿ ಎಲ್ಲರನ್ನ ನಂಬಿಸ್ತಿದ್ಯಾ, ಅದಕ್ಕೆ ಏನು ಕಾರಣ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಜೊತೆಗೆ ಆ ಡಾಕ್ಟರ್ ಕೂಡ ಹೇಳಿದ್ರಲ್ವ ನೀನು ಪ್ರೆಗ್ನೆಂಟ್ ಅಂತ, ಹಾಗಿದ್ರೆ ಡಾಕ್ಟರ್ನ ಕೂಡ ಬುಟ್ಟಿಗೆ ಹಾಕ್ಕೊಂಡಿದ್ಯಾ, ಅವ್ರು ನಿನ್ನ ಕಡೆ ಡಾಕ್ಟರ್ ಅನ್ನೋ ಅನುಮಾನ ಕೂಡ ಬಂತು. ಇದು ಎಲ್ಲವನ್ನ ಕೂಡ ಪ್ರೂವ್ ಮಾಡಬೇಕು ಅಂದರೆ ತನಗೆ ಸಾಲಿಡ್ ಪ್ರೂಫ್ ಕೂಡ ಸಿಗಬೇಕು ಅಂತ ಕೂಡ ಅನ್ನಿಸ್ತು. ಇದೆಲ್ಲ ಹಾಕೋದ್ರ ಜೊತೆಗೆ ಈ ಕಡೆ ಚಾರು ತನಗೆ ಗೊತ್ತಿರ್ತಕ್ಕಂಥ ಗೈನಕಾಲಜಿಸ್ಟ್ಗೆ ಕಾಲ್ ಮಾಡೋದ್ರ ಮುಖಾಂತರ ಪ್ರೆಗ್ನೆಂಟ್ ಲೇಡೀಸ್ ಹೇಗಿರ್ತಾರೆ, ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ, ಬಿಹೇವಿಯರ್ ಹೇಗಿರುತ್ತೆ, ಅವರ ಬಾಡಿಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ರೀತಿ ಫೀಲ್ ಆಗುತ್ತೆ ಅವ್ರಿಗೆ, ಇದೆಲ್ಲವನ್ನ ಕೂಡ ತಿಳ್ಕೊತಾರೆ. ಬಟ್ ಇದು ಯಾವುದೇ ಸಿಮ್ಟಮ್ಸ್ ಕೂಡ ವೈಶ್ವಕಿಗೆ ಕಾಣಿಸ್ತಿರೋದಿಲ್ಲ. ಹಾಗಾಗಿ ಡಾಕ್ಟರ್ಗೆ ಹೇಳಿದಾಗ ಒಮ್ಮೆ ಚೆಕ್ ಮಾಡೋಣ ಕರ್ಕೊಂಡು ಬನ್ನಿ ಅಂತಾರೆ. ಜೊತೆಗೆ ಇಲ್ಲಿ ಕೋದಂಡ ಅವ್ರಿಗೆ ಒಂದು ದೊಡ್ಡ ಪುರೋಹಿತರ ಸ್ಥಾನ ಸಿಗ್ತದೆ. ಇದರಿಂದ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಈ ಕಡೆ ಮನೇಲಿಯೇ ಹೋಗಿ ಸ್ವೀಟ್ ಮಾಡಿ ಅಂತಿದ್ದಾರೆ. ಆದರೆ ಇಲ್ಲಿ 14 ದಿನಗಳು ಮುಗ್ದಿದೆ ಕೃಷ್ಣ ಸತ್ತು ತಿಥಿಯಾಗಿ. ಆದರೆ ರಾಮಾಚಾರಿಗೆ ಆ ದುಃಖನ ಇನ್ನೂ ಕೂಡ ಬರ್ಸೋಕ್ಕಾಗ್ತಿಲ್ಲ. ಮುರಾರಿ ಒಬ್ರಿಗೆ ವಿಷಯ ಗೊತ್ತಾಗಿದೆ, ಅವ್ರನ್ನ ಅವರೇ ಸಮಾಧಾನ ಮಾಡಬೇಕಾಗಿದೆ. ಇಲ್ಲಿ ಅಣ್ಣನಿಗೆ ಆ ಒಂದು ಪ್ರಧಾನ ಅರ್ಚಕರ ಜಾಗ ಸಿಕ್ತು ಅನ್ನೋ ಖುಷಿಯನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ರಾಮಾಚಾರಿಗೆ. ಈ ಕಡೆ ಕೋದಂಡವರು ಹಾಗೆ ವೈಶ್ವಕ ಅಡ್ಡಕ್ಕೆ ಬೀಳ್ತಿದ್ದಾಗ ಈ ಕಡೆ ಅಜ್ಜಿ ಏನಮ್ಮ ಪ್ರೆಗ್ನೆಂಟ್ ಆಗಿದೆ, ಆ ರೀತಿ ಎಲ್ಲ ಬಗ್ಗೆ ಆಶೀರ್ವಾದ ತೊಗೊಳಕ್ಕೆ ಹೋಗಬಾರ್ದು ದೊಡ್ಡವ್ರಿಗೆಲ್ಲ, ಇಂಥ ಟೈಮಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಇದನ್ನೆಲ್ಲ ನೋಡಿದ ಚಾರು ರೆಡನ್ ಆಗಿ ಹಿಡಿಬೇಕು, ಕನ್ಫರ್ಮ್ ಮಾಡ್ಕೋಬೇಕು ಅಂತ ಪಪ್ಪಾಯನ ತಿನ್ನೋ ನಾಟಕ ಮಾಡ್ತಾಳೆ. ನನಗೆ ಕೊಡದೆ ತಿಂದಿದ್ಯಾ ಅಂತ ಪಪ್ಪಾಯ ತಿನ್ನೋಕೆ ಶುರು ಮಾಡಿದಾಗ ಎತ್ತುತ್ತಾಳೆ ಚಾರು. ಏನಕ್ಕ ಪಪ್ಪಾಯ ತಿಂತಿದ್ಯಾ, ತಲೆ ಕೆಟ್ಟಿದ್ಯಾ ನಿನಗೆ, ಮಗುಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂತ. ಅಜ್ಜಿ ಮತ್ತು ಗಂಡ ಕೂಡ ಬರ್ತಾರೆ. ಕೋದಂಡವ್ರಂತೂ ನನಗೆ ಗೊತ್ತು ಪಪ್ಪಾಯ ತಿನ್ನಬಾರ್ದು ಅಂತ, ನಿನಗೆ ಗೊತ್ತಿಲ್ವಾ, ಅಪ್ಪಣ್ಣ ಬರ್ತಿದ್ದಾಳೆ ಅಂದ್ಕೊಂಡಿದ್ದೀನಿ, ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ಹುಚ್ಚ ಆಗ್ತೀನಿ ಅಂತ. ಇಲ್ಲಿ ವೈಶ್ಯಕಂಗೆ ಚಾರು ನನ್ನನ್ನು ಕಟ್ಟ ಹಾಕಿ ಸಿಕ್ಕಸಾಗುವೆ ಮಾಡ್ತಿದ್ಯಾ ಅಂತ ತುಂಬ ಚೆನ್ನಾಗಿ ಗೊತ್ತು, ಏನಾದರೂ ಮಾಡಲೇಬೇಕಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ಚಾರು ನನ್ನ ಅನುಮಾನ ಕನ್ಫರ್ಮ್ ಆಯಿತು ಅನ್ಕೋತದಾಳೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಹುಡುಕ್ತಿರೋ ಅವರು ಯಾರು ಅನ್ನೋ ಸತ್ಯ ಇಲ್ಲಿ ರಾಮಾಚಾರಿಗೆ ತಿಳಿಯತ್ತಾ? ಈ ಕಡೆ ಚಾರು ವೈಶ್ವಕ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಬಟಾಬೈಲ್ ಮಾಡ್ತಾಳ. ಕೃಷ್ಣ ಎಲ್ಲಿದ್ದಾರೆ? ಇಲ್ಲಿ ವಿಶ್ವಾಲಿ ನಾಟಕ ಮಾಡ್ತಿದ್ದಾನೆ, ಕೃಷ್ಣನ ಕೂಡ ಹಾಕಿ ಸತ್ತಿರೋ ರೀತಿ ಬಿಂಬಿಸ್ತದಾನ. ಕೃಷ್ಣನ ಎಂಟ್ರಿ ಹೇಗಾಗುತ್ತೆ, ಎಲ್ಲಿದ್ದಾರೆ, ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡಿ.